ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನ ನಡೆಸಿತು. ದಾವಣಗೆರೆಯ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ದಾವಣಗೆರೆ ಹಾವೇರಿ ಜಿಲ್ಲಾಡಳಿತಗಳ ಸಹಯೋಗದೊಂದಿಗೆ ಕಾರ್ಯಕ್ರಮ ನಡೆಯಿತು. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ PM ನರೇಂದ್ರ ಸ್ವಾಮಿ, ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಸೇರಿ ಹಲವು ನಾಯಕರು ಭಾಗಿಯಾಗಿದ್ದರು. ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಎಲ್ಲರ ಸಹಭಾಗಿತ್ವ ಇದ್ದರೆ ಕಾರ್ಯಕ್ರಮ ಯಶಸ್ವಿಯಾಗಲು ಸಾಧ್ಯ ಅಂತ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ PM ನರೇಂದ್ರ ಸ್ವಾಮಿ ಹೇಳಿದರು. 25 ಜಿಲ್ಲೆಗಳಲ್ಲಿ ಜಿಲ್ಲಾವಾರು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇಂದಿರಾ ಪ್ರಿಯದರ್ಶಿನಿ ಪರಿಸರ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಇದ್ದೇವೆ ಅಂತ ಹೇಳಿದರು. ಇವರ ಸೇವೆ ನಿಜವಾಗ್ಲೂ ನಿಸ್ವಾರ್ಥ ಸೇವೆ. ಪರಿಸರ ಸ್ನೇಹಿಗಳು, ನಾವು ಅವಕಾಶವನ್ನು ಕೊಟ್ಟಿದ್ದೇವೆ. ನಿರ್ದಾಕ್ಷಿಣ್ಯವಾಗಿ ಕಾಯ್ದೆ ಜಾರಿ ಬರೋದಕ್ಕೂ ಮೊದಲೇ ಅವರು ಅಷ್ಟೇ, ಮತ್ತೆ ಸಿವೇಜ್ ವೇಸ್ಟ್ ಕೂಡ ನದಿ ಸೇರ್ತಾ ಇದೆ. ವಿವಿಧ ನಗರಗಳಿಂದ ಇದು ಸೇರ್ತಾ ಇದೆ ಅನ್ನೋಂಥ ಮಾಹಿತಿ ನಮ್ಮ ಹತ್ರ ಇದೆ. ನಾವು ಇವತ್ತು ಏರ್ ಕ್ವಾಲಿಟಿ ಮಾನಿಟರಿಂಗ್ ಸ್ಟೇಷನ್ ಯಾವ ರೀತಿ ಮಾನಿಟರ್ ಮಾಡ್ತಾ ಇದೀವೋ ಅದೇ ರೀತಿ ವಾಟರ್ ಕ್ವಾಲಿಟಿ ಮಾನಿಟರಿಂಗ್ ಸ್ಟೇಷನ್ನು ಕೆಲವೊಂದು ಆ ಒಂದು ಸ್ಯಾಂಪಲ್ ತೆಗೆದುಕೊಳ್ಳುವಂಥ ಸೆಂಟರ್ಗಳನ್ನ ನಾವು ನಿರ್ಮಾಣ ಮಾಡಿದ್ದೇವೆ. ನಿಮಗೆ ಅದರ ದತ್ತಾಂಶವನ್ನು ಪೂರ್ಣ ಒದಗಿಸ್ಕೊಡ್ತೇವೆ. ಅದರ ಆಧಾರದ ಮೇಲೆ ನಿರ್ದಾಕ್ಷಿಣ್ಯವಾಗಿ ಯಾರಿಂದ ತಪ್ಪಾಗ್ತಿದೆ ಅನ್ನೋ ಮಾಹಿತಿ ನಮಗೂ ಕೊಡಿ. ಜಿಲ್ಲಾಡಳಿತ ಮತ್ತು ನಮ್ಮ ಮಂಡಳಿ ಎರಡೂ ಜವಾಬ್ದಾರಿಯಿಂದ ಈ ಮಾಲಿನ್ಯಕಾರಕ ವಿಚಾರಗಳನ್ನು, ಅದರಲ್ಲೂ ನದಿ ತುಂಗಾ ನದಿಯನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಪ್ರಾಮಾಣಿಕ ಜವಾಬ್ದಾರಿಯನ್ನು ನಾವು ಮಾಡೋಣ ಅನ್ನೋಂಥ ವಿಚಾರವನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ದಾವಣಗೆರೆ ಹಾವೇರಿ ಜಿಲ್ಲಾಡಳಿತಗಳ ಸಹಯೋಗದೊಂದಿಗೆ ಕಾರ್ಯಕ್ರಮ ನಡೆಯಿತು. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ PM ನರೇಂದ್ರ ಸ್ವಾಮಿ, ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಸೇರಿ ಹಲವು ನಾಯಕರು ಭಾಗಿಯಾಗಿದ್ದರು. ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಎಲ್ಲರ ಸಹಭಾಗಿತ್ವ ಇದ್ದರೆ ಕಾರ್ಯಕ್ರಮ ಯಶಸ್ವಿಯಾಗಲು ಸಾಧ್ಯ ಅಂತ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ PM ನರೇಂದ್ರ ಸ್ವಾಮಿ ಹೇಳಿದರು. 25 ಜಿಲ್ಲೆಗಳಲ್ಲಿ ಜಿಲ್ಲಾವಾರು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇಂದಿರಾ ಪ್ರಿಯದರ್ಶಿನಿ ಪರಿಸರ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಇದ್ದೇವೆ ಅಂತ ಹೇಳಿದರು. ಇವರ ಸೇವೆ ನಿಜವಾಗ್ಲೂ ನಿಸ್ವಾರ್ಥ ಸೇವೆ. ಪರಿಸರ ಸ್ನೇಹಿಗಳು, ನಾವು ಅವಕಾಶವನ್ನು ಕೊಟ್ಟಿದ್ದೇವೆ. ನಿರ್ದಾಕ್ಷಿಣ್ಯವಾಗಿ ಕಾಯ್ದೆ ಜಾರಿ ಬರೋದಕ್ಕೂ ಮೊದಲೇ ಅವರು ಅಷ್ಟೇ, ಮತ್ತೆ ಸಿವೇಜ್ ವೇಸ್ಟ್ ಕೂಡ ನದಿ ಸೇರ್ತಾ ಇದೆ. ವಿವಿಧ ನಗರಗಳಿಂದ ಇದು ಸೇರ್ತಾ ಇದೆ ಅನ್ನೋಂಥ ಮಾಹಿತಿ ನಮ್ಮ ಹತ್ರ ಇದೆ. ನಾವು ಇವತ್ತು ಏರ್ ಕ್ವಾಲಿಟಿ ಮಾನಿಟರಿಂಗ್ ಸ್ಟೇಷನ್ ಯಾವ ರೀತಿ ಮಾನಿಟರ್ ಮಾಡ್ತಾ ಇದೀವೋ ಅದೇ ರೀತಿ ವಾಟರ್ ಕ್ವಾಲಿಟಿ ಮಾನಿಟರಿಂಗ್ ಸ್ಟೇಷನ್ನು ಕೆಲವೊಂದು ಆ ಒಂದು ಸ್ಯಾಂಪಲ್ ತೆಗೆದುಕೊಳ್ಳುವಂಥ ಸೆಂಟರ್ಗಳನ್ನ ನಾವು ನಿರ್ಮಾಣ ಮಾಡಿದ್ದೇವೆ. ನಿಮಗೆ ಅದರ ದತ್ತಾಂಶವನ್ನು ಪೂರ್ಣ ಒದಗಿಸ್ಕೊಡ್ತೇವೆ. ಅದರ ಆಧಾರದ ಮೇಲೆ ನಿರ್ದಾಕ್ಷಿಣ್ಯವಾಗಿ ಯಾರಿಂದ ತಪ್ಪಾಗ್ತಿದೆ ಅನ್ನೋ ಮಾಹಿತಿ ನಮಗೂ ಕೊಡಿ. ಜಿಲ್ಲಾಡಳಿತ ಮತ್ತು ನಮ್ಮ ಮಂಡಳಿ ಎರಡೂ ಜವಾಬ್ದಾರಿಯಿಂದ ಈ ಮಾಲಿನ್ಯಕಾರಕ ವಿಚಾರಗಳನ್ನು, ಅದರಲ್ಲೂ ನದಿ ತುಂಗಾ ನದಿಯನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಪ್ರಾಮಾಣಿಕ ಜವಾಬ್ದಾರಿಯನ್ನು ನಾವು ಮಾಡೋಣ ಅನ್ನೋಂಥ ವಿಚಾರವನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.